Tahu manperat ಎಂತ ಡೌಟ್ ಉಂಟು. ಥ್ಯಾಂಕ್ ಯು. ಎಲ್ಲರಿಗೂ ರಾವ್ಸ್ ಕಿಚನ್ಗೆ ಮತ್ತೊಮ್ಮೆ ಸ್ವಾಗತ. ಹಾಗಾದರೆ ನಾನು ನಿಮಗೆ ಇವತ್ತು ಪುದೀನ ಬಿಸ್ಕುಟ್ ರೊಟ್ಟಿ ಮಾಡಿ ತೋರಿಸ್ತೇನೆ. ಪುದೀನ ಬಿಸ್ಕುಟ್ ರೊಟ್ಟಿಗೆ ಬೇಕಾಗುವ ಸಾಮಗ್ರಿ ನೋಡಿ: 2 ಕಪ್ನಷ್ಟು ಮೈದಾ, ಕಾಯಿ ಮೆಣಸು, ಶುಂಠಿ, ಪುದೀನ, ತೆಂಗಿನ ತುರಿ, ಬಾಂಬೆ ರವೆ, ತೆಂಗಿನೆಣ್ಣೆ, ರುಚಿಗೆ ತಕ್ಕ ಉಪ್ಪು, ರುಚಿಗೆ ತಕ್ಕ ಸಕ್ಕರೆ, ಹುಳಿಗೆ ಲಿಂಬೆ ಹುಳಿ. ಈಗ ಹೊರಗಿನ ಕೋಟಿಂಗಿಗೆ ಕಣಕ ರೆಡಿ ಮಾಡುವ. ಅದಕ್ಕೆ ಸ್ವಲ್ಪ ಉಪ್ಪು, 2 ಸ್ಪೂನ್ನಷ್ಟು ಎಣ್ಣೆ, ಬಿಸಿ ಎಣ್ಣೆ ಸಹ ಹಾಕ್ಬೋದು, ತಣ್ಣಗೆ ಎಣ್ಣೆ ಸಹ ಹಾಕ್ಬೋದು. ಕೆಲವರು ಬಿಸಿ ಎಣ್ಣೆ ಹಾಕ್ತಾರೆ ಕ್ರಿಸ್ಪ್ ಬರಲಿಕ್ಕೆ ಅಂತ. ಇನ್ನು ಇದಕ್ಕೆ ನೀರು ಹಾಕಿ ಕಲಸುದು. ಗಟ್ಟಿಯಾಗಿ ಕಲಸಬೇಕು, ಸಾಧಾರಣ ಚಪಾತಿ ಹಿಟ್ಟಿನ ಹಾಗೆ. ನೋಡಿ, ಈ ರೀತಿ ಗಟ್ಟಿಯಾಗಿ ಕಲಸಬೇಕು. ಹಿಟ್ಟು ಕಲಸಿ ಆಗಿದೆ. ಇನ್ನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ, ಮತ್ತೆ ಉಂಡೆ ಮಾಡಲಿಕ್ಕೆ ಉಂಟು. ಈಗ ಮೇಲೆ ಸ್ವಲ್ಪ ಎಣ್ಣೆ ಹಾಕುವ. ಎಸ್, ಈಗ ಇಷ್ಟು ಸಾಕು. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡುವ, ಒಳಗೆ ತುಂಬಿಸಲಿಕ್ಕೆ. ಈಗ ಮಸಾಲೆಗೆ ರುಬ್ಬಿಕೊಳ್ಳಿಕ್ಕೆ ಬೇಕಾದ ಸಾಮಗ್ರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತೇನೆ. ಶುಂಠಿ, ಕಾಯಿ ಮೆಣಸು, ಪುದೀನ, ಇದನ್ನೀಗ ಸಣ್ಣಕ್ಕೆ ರುಬ್ಬುವ ಮಿಕ್ಸಿಯಲ್ಲಿ. ಈ ರೀತಿ ಸಣ್ಣಗೆ ರುಬ್ಬಬೇಕು. ಈಗ ಇದನ್ನು ಸಜ್ಜಿಗೆಲ್ಲ ಹಾಕಿ ಬಿಸಿ ಮಾಡಿ ಒಂದು ಮಸಾಲೆ ಮಾಡುವ. ಈಗ ಎಣ್ಣೆ ಹಾಕುವ ಬಿಸಿ ಮಾಡಲಿಕ್ಕೆ. ಪುದೀನ ಮಿಕ್ಸಿ ಜಾರಲ್ಲಿ ಸಣ್ಣ ಮಾಡಿಟ್ಟಂಥ ಪುದೀನದ್ದು ಮಸಾಲೆಯನ್ನು ಇದಕ್ಕೆ ಹಾಕುವ. ಇದರಲ್ಲಿ ಕಾಯಿ ಮೆಣಸು, ಶುಂಠಿ, ಪುದೀನ 3 ಇದೆ. ಖಾರಕ್ಕೆ ಕಾಯಿ ಮೆಣಸು, ಪರಿಮಳಕ್ಕೆ ಶುಂಠಿ ಮತ್ತೆ ಪುದೀನ. ಈಗ ಇದರದ್ದು ನೀರಿನ ಅಂಶ ಹೋಗುವವರೆಗೆ ಸ್ವಲ್ಪ ಹುರಿಬೇಕು, ಮತ್ತೆ ಸಜ್ಜಿಗೆ ಹಾಕಬೇಕು. ಮತ್ತೆ ಅದಕ್ಕೆ ರುಚಿಗೆ ಉಪ್ಪು, ಸಕ್ಕರೆ ಎಲ್ಲ ಸೇರಿಸುವುದು. ಸ್ವಲ್ಪ ಡ್ರೈ ಆಗಲಿ. ಇನ್ನು ಇದಕ್ಕೆ ತೆಂಗಿನ ತುರಿ, ಸಜ್ಜಿಗೆ, ಉಪ್ಪು, ಸಕ್ಕರೆ ನೋಡಿ, ಎಷ್ಟು ಡ್ರೈ ಆದದ್ದು ಸಾಕು. ಇನ್ನು ಇದಕ್ಕೆ ತೆಂಗಿನ ತುರಿ ಹಾಕುವ. ಸಜ್ಜಿಗೆ, ರುಚಿಗೆ ತಕ್ಕ ಉಪ್ಪು, ಸಕ್ಕರೆ, ಸ್ವಲ್ಪ ಹುಳಿ ಇದ್ರೆ ಸ್ವಲ್ಪ ಚಂದ, ಅದಕ್ಕೋಸ್ಕರ ನಾನು ಲಿಂಬೆ ಹುಳಿ ಹಾಕ್ತಾ ಇದ್ದೇನೆ. ಉಪ್ಪು, ಹುಳಿ ಎಲ್ಲ ಇದ್ರೆ ಚಂದ. ಸಣ್ಣ ಫ್ಲೇಮಲ್ಲಿ ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಎಷ್ಟೇ ಸಾಕು ನೋಡಿ, ಕಲರ್ ಬಂತಲ್ಲ ಗ್ರೀನ್. ನೋಡಿ, ಇಷ್ಟಾದ್ರೆ ಸಾಕು. ಇನ್ನು ಇದನ್ನು ತೆಗೆಯುವುದು, ಕಣಕಕ್ಕೆ ಹೂರಣವನ್ನು ತುಂಬಿಸುವುದು, ಹೋಳಿಗೆಗೆ ತುಂಬಿಸ್ತೇವೆ ಹಾಗೆ. ಮತ್ತೆ ಲಟ್ಟಿಸಿ ಎಣ್ಣೆಗೆ ಬಿಡುವಂಥದ್ದು. ನೋಡಿ, ಇಷ್ಟು ಸಾಕು. ಈಗ ಕಣಕದ ಉಂಡೆ ಮಾಡುವ. ಈ ರೀತಿ ತೆಗಿಬೇಕು.
ಈ ರೀತಿ ಸ್ವಲ್ಪ ಎಣ್ಣೆ ಮುಟ್ಟಿಸಿ ಲಟ್ಟಿಸುವ. ಈ ರೀತಿ ಲಟ್ಟಿಸಬೇಕು. ಈಗ ಹೀಗೆ ತೆಗೆಯುವುದು, ಈ ರೀತಿ ಹಾಕ್ಕೊಂಡು ತುಂಬಿಸಬೇಕು. ಇದಕ್ಕೆ ತುಂಬಿಸಿ ಹೀಗೆ ಇಷ್ಟೇ ಬಂದ್ ಮಾಡಿದರೆ ಆಯ್ತು. ಹೀಗೆ ಇಡುದು, ಮೈದಾದಲ್ಲಿ ಇಡುದು. ಈ ರೀತಿ ಮೈದಾದಲ್ಲಿ ಇಡುದು. ಎಲ್ಲ ರೆಡಿ ಮಾಡುವ. ನೋಡಿ, ಹೀಗೆ ಮೈದಾವನ್ನು ಸ್ವಲ್ಪ ಹೀಗೆ ಮಾಡಿ ಹೀಗೆ ಮಾಡಬೇಕು. ಹಾಗೆ ಲಟ್ಟಿಸುದು. ಅಂಟದ ರೀತಿ ಎರಡು ಸೈಡ್ ಮೈದಾ ಸ್ವಲ್ಪ ಹಚ್ಚಬೇಕು. ಹೀಗೆ ಈ ರೀತಿ ರೆಡಿ ಮಾಡುವ, ಮತ್ತೆ ಒಟ್ಟಿಗೆ ಬಿಡುವ. ಎಣ್ಣೆ ಬಿಸಿಯಾಗಿದೆ, ಹಾಕುವ. ಈ ರೀತಿ ಎಣ್ಣೆ ಅದಕ್ಕೆ ಈ ರೀತಿ ಎಣ್ಣೆ ಹಾಕಬೇಕು. ಉಬ್ಬಲಿಕ್ಕೆ ಮೇಲಿಂದ ಎಣ್ಣೆಯನ್ನು ಹೀಗೆ ಹಾಕ್ತಾ ಇರಬೇಕು, ಆಗ ಚಂದ ಉಬ್ಬಿ ಬರ್ತದೆ. ನೋಡಿ, ಈ ರೀತಿ ಆಗ ಚಂದ ಉಬ್ಬಿ ಬರ್ತದೆ. ಎಣ್ಣೆ ಹಾಕುವ ಕಾಣ್ತದೆ ನಿಮಗೆ ಉಬ್ಬುದು. ನೋಡಿ, ಉಬ್ಬಿ ಬಂದದ್ದು ಹಾಗೆ ಪೂರಿಯಾಗಿ ಉಬ್ಬಿ ಬಂತು. ನೋಡಿ, ಇನ್ನು ಇದು ಚಂದ ಕಾಯಿದ್ರೆ ಕ್ರಿಸ್ಪಿ ಆಗ್ತದೆ. ಈಗ ಎರಡು ಸೈಡಲ್ಲಿ ಕಾಯಬೇಕು. ತಿರುಗಿಸುವ. 5 ನಿಮಿಷ ಬಿಡಿ. ಅವಸರ ಮಾಡಿದ್ರೆ ಆಗುದಿಲ್ಲ, ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಚಂದಕ್ಕೆ ಹೀಗೆ ಕಾಯಬೇಕು. ಸಣ್ಣ ಉರಿಯಲ್ಲಿ ಕಾದ್ರೆ ಒಳ್ಳೆ ಕ್ರಿಸ್ಪಿ ಬರ್ತದೆ. ಜೋರು ಬೆಂಕಿ ಇಟ್ಟರೆ ನಿಮಗೆ ಹೊರಗೆ ಕೋಟಿಂಗ್ ಕಾಯ್ತದೆ, ಕ್ರಿಸ್ಪಿ ಬರುವುದಿಲ್ಲ. ನೋಡಿ, ನೊರೆ ಎಲ್ಲ ನಿಂತಿದೆ. ನಮ್ಗೆ ಈಗ ಇಷ್ಟು ಸಾಕು, ತೆಗೆಯುವ. ನೋಡಿ, ಕಲರ್ ಒಳ್ಳೆ ಬಂದಿದೆ. ಇಷ್ಟು ಸಾಕು, ತೆಗೆಯುವುದೇ. ನನ್ನದೇ ಸ್ಟೈಲಲ್ಲಿ ಪುದೀನಾ ಬಿಸ್ಕುಟ್ ರೊಟ್ಟಿ ಮಾಡಿದ್ದೇನೆ. ಈಗ ಇದರದ್ದು ನೀವು ರುಚಿಯನ್ನು ಟೇಸ್ಟ್ ಮಾಡಿ ಹಾಗೆ ಹೇಗೆ ಆಗಿದೆ ಅಂತ. ಎಸ್, ಖಂಡಿತ ಸರ್. ನೋಡಿ ವೀಕ್ಷಕರೇ, ಪುದೀನಾ ಎಲ್ಲರೂ ಮಾಡ್ತಾರೆ. ಹೌದು. ಸಜ್ಜಿಗೆ, ಮೆಣಸಿನ ಹುಡಿ, ಉದ್ದಿನ ಬೇಳೆ, ಕೆಂಪು ಬರ್ತದಲ್ಲ? ಹೌದು, ಕೆಂಪು ಬರ್ತದೆ. ಒಗ್ಗರಣೆ, ಕರಿಬೇವು ಎಲ್ಲ ಹಾಕಿ ಮಾಡ್ತಾರೆ. ಹೆಂಗು, ತೆಂಗಿನಕಾಯಿ ಎಲ್ಲ. ಆದ್ರೆ ನಾನು ಅದನ್ನು ಯಾವುದನ್ನು ಬಳಸಲಿಲ್ಲ. ಖಾಲಿ ಪುದೀನ, ಕಾಯಮೆಣಸು, ಶುಂಠಿ, ಉಪ್ಪು, ಸಕ್ಕರೆ, ಲಿಂಬೆ ಹುಳಿ, ಇಷ್ಟನ್ನೇ, ತೆಂಗಿನ ತುರಿ, ಇಷ್ಟನ್ನೇ ಬಳಸಿ ಮಾಡಿದ್ದು. ಅದು ಯಾಕೆ ಬಳಸಲಿಲ್ಲ ಅಂತ ವಿಷಯ ಹೇಳ್ತೇನೆ. ಅದು ಒಗ್ಗರಣೆ, ಅದ್ರದ್ದು ಮೆಣಸು, ಉದ್ದಿನ ಬೇಳೆ ಎಲ್ಲ ಸಿಕ್ಕಿದ್ರೆ ಲಟ್ಟಿಸುವಾಗ ನಿಮ್ಮದು ಇದು ಹೊಟ್ಟೆ ಆಗ್ತದೆ, ತೂತಾಗ್ತದೆ. ತೂತಾದ್ರೆ ಎಣ್ಣೆಯಲ್ಲಿ ಬಿಡುವಾಗ ಎಲ್ಲ ಬಿಡ್ತದೆ. ಅದನ್ನೆಲ್ಲ ಈಗ ಹಾಕದೆ ನಾನು ಈಗ ಮಾಡಿದ್ದೇನೆ. ಹೇಗೆ ಆಗಿದೆ ಅಂತ ನೋಡಿ. ನೋಡಿ, ಗ್ರೀನ್ ಪುದೀನದು ಗ್ರೀನ್ ಕಾಣ್ತಾ ಇದೆ. ಓಕೆ,
ಅದೇ ರೀತಿಯಲ್ಲಿ ತಿನ್ನುವ. ಪುದೀನ ಫ್ಲೇವರ್ ಹ್ಮ್ ಮನೆಯಲ್ಲಿ ಮಾಡಿ, ಹ್ಮ್. ಅಲ್ಲದ್ರೆ ನೀವು ನಿಮ್ಮ ಫಂಕ್ಷನ್ ಅಲ್ಲಿ ಮಾಡಿಸಿ, ಹ್ಮ್. ಸೂಪರ್ ಆಗ್ತದೆ, ಉಂಟು. ಡಿಫ್ರೆಂಟ್ ಆಗ್ತದೆ. ಹ್ಮ್ ಮಾಮೂಲು ಬಿಸ್ಕುಟ್ ರೊಟ್ಟಿಗಿಂತ ಇದು ಡಿಫ್ರೆಂಟ್ ಆಗಿ ನಿಮಗೆ ಒಂದು ಅನುಭವಕ್ಕೆ ಬರ್ತದೆ ತಿನ್ನುವಾಗ. ಅದು ಪುದೀನ ಫ್ಲೇವರ್ ಅಲ್ಲ, ಪುದೀನ ಫ್ಲೇವರ್, ಖಾರ, ಖಾರ. ಪ್ರತಿಯೊಂದು. ಸ್ವಲ್ಪ ಖಾರ ನಿಮ್ದು ಕಮ್ಮಿ ಅಲ್ಲ, ಹೌದು. ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇನ್ನು ನಿಮ್ಗೆ ಖಾರ ಜಾಸ್ತಿ ಬರ್ತದೆ. ಬ್ಯಾಟ್ರಿ ಸ್ವಲ್ಪ ಕಮ್ಮಿ ಹಾಕ್ತಾರೆ. ಒಳ್ಳೆ ಉಂಟು. ಮಸಾಲೆ ಇನ್ನೂ ಜಾಸ್ತಿ ಹಾಕ್ಬೋದಾ ಭಟ್ರೆ? ಮಸಾಲೆ ಬೇಕಾದ್ರೆ ಜಾಸ್ತಿ ಹಾಕ್ಬೋದು. ಏನಾಗ್ತದೆ? ನಿಮ್ಮದು ಕಣಕ ಸ್ವಲ್ಪ ದೊಡ್ಡದು ಮಾಡಬೇಕಾಗ್ತದೆ ತುಂಬಿಸುವಾಗ. ಓಕೆ, ಸ್ವಲ್ಪ ನಾವು ಎಷ್ಟು ದೊಡ್ಡದು ಮಾಡ್ತೇವೆ ಅದು ಅಷ್ಟು ದೊಡ್ಡದು ಆಗ್ತದಲ್ಲ. ಹೌದು. ಈಗ ನಾನು ಮಿನಿ ಆಗಿ ಮಾಡಿದ್ದೇನೆ, ಸಣ್ಣದ ರೀತಿಯಲ್ಲಿ ಮಿನಿ ಬಿಸ್ಕುಟ್ ರೊಟ್ಟಿ. ನಮ್ಮಲ್ಲಿ ಹೆಚ್ಚಾಗಿ ವೇಸ್ಟ್ ಮಾಡಬಾರ್ದು, ತುಂಬಾ ಐಟಮ್ ಇರ್ತದೆ, ಅದಕ್ಕೋಸ್ಕರ ಸಣ್ಣ ಸಣ್ಣದಾಗಿ ಮಾಡುವಂತ. ಎಲ್ಲ ಐಟಮ್ಗಳನ್ನು ತಿಂದು ಟೇಸ್ಟ್ ಮಾಡಬೇಕು, ಅದಕ್ಕೋಸ್ಕರ ಸಣ್ಣ ಸಣ್ಣದಾದ್ರೆ ವೇಸ್ಟ್ ಆಗುದಿಲ್ಲ, ಎಲೆಯಲ್ಲಿ ಬಿಡುದಿಲ್ಲ. ಕರೆಕ್ಟ್. ಅದಕ್ಕಾಗಿ ಮಿನಿ ಬಿಸ್ಕುಟ್ ರೊಟ್ಟಿ. ಮಿನಿ ಬಿಸ್ಕುಟ್ ನಿಮ್ಗೆ ಬೇಕಿದ್ದಲ್ಲಿ ಅದು ಅವರು ಏನು ಕಣಕ ಮೈದಾವನ್ನು ದೊಡ್ಡದು ಮಾಡ್ಬೇಕು, ಸಜ್ಜಿಗೆ ಹೂರ್ಣ ಅಂತ ಅದನ್ನು ಜಾಸ್ತಿ ಹಾಕಿದ್ರೆ ಅದು ದೊಡ್ಡದು ಬರ್ತದೆ. ಬಿಸ್ಕುಟ್ ರೊಟ್ಟಿ ಸೂಪರ್ ಆಗಿ ಬಂದಿದೆ. ಒಂದು ಎನರ್ಜಿ ಬಂದು ಅಂದ್ರೆ ಫ್ರೆಶ್ ಆಯ್ತು, ರಿಫ್ರೆಶ್ ಆದಾಗಾಯ್ತು. ಪುದೀನ ರಿಫ್ರೆಶ್. ಎಸ್, ಶಕ್ತಿ ಬಂತು ನನಗೆ. ಸೊ ನಿಮ್ಗೆ ಸಹ ಶಕ್ತಿ ಬರಬೇಕಾದ್ರೆ ದಯವಿಟ್ಟು ಬೇಗ ಮಾಡಿ ತಿನ್ನಿ. ನಮ್ಮ ವಿಡಿಯೋಗ್ರಾಫರ್ಗೆ ಬಾಯಲ್ಲಿ ನೀರು ಬರ್ತಾ ಉಂಟು, ಬಾಬಾ ಗೋಡೆ. ಹಾಗಾದ್ರೆ ಫಸ್ಟ್ ಇದನ್ನು ಮುಗಿಸಿ ಅವರಿಗೆ ರಪ್ಪ ಕೊಡಿಸುವ ಅಲ್ಲ. ಹಾಗೆ ಎಂದಿನಂತೆ ನಮ್ಮ ಇವೆಲ್ಲ ಏನು ನಾವು ಎಪಿಸೋಡ್ ಮಾಡ್ತೀವಿ, ನಮ್ದು ಮೇಡಮ್ ಅವ್ರದ್ದು ತುಂಬಾ ಇದಕ್ಕೆ ಹೆಲ್ಪ್ ಇದೆ ನನಗೆ. ಯಾವಾಗ ತೆರೆಯ ಎದುರು ಬರ್ತಾರೆ ಗೊತ್ತಿಲ್ಲ, ಅದು ಅವ್ರ ಮನಸ್ಸು ಮಾಡ್ಬೇಕಲ್ಲ. ಕರೆಕ್ಟ್. ಓಕೆ, ಅವ್ರು ಮನಸ್ಸು ಮಾಡಿದಾಗ ಪರಿಚಯ ಮಾಡಿಸುವ. ಮತ್ತೆ ನೀವೆಲ್ಲ ನೋಡ್ತಿದ್ದೀರಿ, ಎಂಜಾಯ್ ಮಾಡ್ತಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಂಜಾಯ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಅಲ್ಲಿ ಆಲ್ ಅನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಅನ್ನು ಮಾಡಿ. ಶೇರ್ ಎಲ್ಲ ಮಾಡಿ. ಪ್ರಧಾನ ಪರು ಮನ್ಪೆರತ್ತ ಅಂತ ಡೌಟ್ ಉಂಟು. ಥ್ಯಾಂಕ್ ಯು.